ಇದೆ ಒಂದು ಅಂದ್ರೆ ನಿಮ್ಮ ಪಕ್ಷದಿಂದಾನೆ ನಿಮ್ಮ ಪಕ್ಷದ ಮುಖಂಡರಿದ್ದಾರೆ. ಇದು ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಾ ಸರ್? ಇವಾಗ ವ್ಯಕ್ತಿಗತವಾಗಿ ಯಾರು ವಿರೋಧ ಮಾಡ್ತಾ ಇಲ್ಲ, ವ್ಯಕ್ತಿಗತವಾಗಿ ಯಾರು ವಿರೋಧ ಮಾಡ್ತಾ ಇಲ್ಲ. ಯಾಕೆಂದರೆ ಈಗ ಈ ಬಾರಿ ಉದ್ಘಾಟಕರು ಏನಿದ್ದಾರೆ ಅವರು ಕೆಲವು ವಿಚಾರಗಳನ್ನು ಒಪ್ಪಿಲ್ಲ ಅಂತ. ಅಂದರೆ ತಾಯಿ ಭುವನೇಶ್ವರಿ ಬಗ್ಗೆ, ತಾಯಿ ಚಾಮುಂಡೇಶ್ವರಿ ಬಗ್ಗೆ ಅವ್ರದ್ದೇ ಆದ ನಿಲುವಿದೆ ಮತ್ತು ನಮ್ಮ ಕನ್ನಡ ಬಾವುಟದ ಬಗ್ಗೆ ಅವ್ರದ್ದೇ ಆದ ನಿಲುವಿದೆ. ಆ ನಿಲುವನ್ನು ಸ್ಪಷ್ಟಪಡಿಸಿ ಇಂದಿನ ವರ್ಷಗಳಲ್ಲಿ ಯಾವ ರೀತಿ ಉದ್ಘಾಟನೆ ಆಗ್ತಾಯಿತ್ತು, ವಿಧಿವಿಧಾನಗಳನ್ನು ಮಾಡ್ತಾಯಿದ್ರು, ಅದೇ ರೀತಿ ಮಾಡಿದರೆ ಯಾರ ಅಭ್ಯಂತರನೂ ಇಲ್ಲ. ಅಂದರೆ ಅವರು ಚಾಮುಂಡಿ ಬೆಟ್ಟ ಯಾರ್ದು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತದೆ ಸರ್, ಹಿಂದೂಗಳದ? ಚಾಮುಂಡಿ ಬೆಟ್ಟ ದೇವ್ರದ್ದು ಇದೆ ಒಂದು ಅಂದ್ರೆ ನಿಮ್ಮ ಪಕ್ಷದಿಂದಾನೆ ನಿಮ್ಮ ಪಕ್ಷದ ಮುಖಂಡರಿದ್ದಾರೆ. ಇದು ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಾ ಸರ್? ಇವಾಗ ವ್ಯಕ್ತಿಗತವಾಗಿ ಯಾರು ವಿರೋಧ ಮಾಡ್ತಾ ಇಲ್ಲ, ವ್ಯಕ್ತಿಗತವಾಗಿ ಯಾರು ವಿರೋಧ ಮಾಡ್ತಾ ಇಲ್ಲ. ಯಾಕೆಂದರೆ ಈಗ ಈ ಬಾರಿ ಉದ್ಘಾಟಕರು ಏನಿದ್ದಾರೆ ಅವರು ಕೆಲವು ವಿಚಾರಗಳನ್ನು ಒಪ್ಪಿಲ್ಲ ಅಂತ. ಅಂದರೆ ತಾಯಿ ಭುವನೇಶ್ವರಿ ಬಗ್ಗೆ, ತಾಯಿ ಚಾಮುಂಡೇಶ್ವರಿ ಬಗ್ಗೆ ಅವ್ರದ್ದೇ ಆದ ನಿಲುವಿದೆ ಮತ್ತು ನಮ್ಮ ಕನ್ನಡ ಬಾವುಟದ ಬಗ್ಗೆ ಅವ್ರದ್ದೇ ಆದ ನಿಲುವಿದೆ. ಆ ನಿಲುವನ್ನು ಸ್ಪಷ್ಟಪಡಿಸಿ ಇಂದಿನ ವರ್ಷಗಳಲ್ಲಿ ಯಾವ ರೀತಿ ಉದ್ಘಾಟನೆ ಆಗ್ತಾಯಿತ್ತು, ವಿಧಿವಿಧಾನಗಳನ್ನು ಮಾಡ್ತಾಯಿದ್ರು, ಅದೇ ರೀತಿ ಮಾಡಿದರೆ ಯಾರ ಅಭ್ಯಂತರನೂ ಇಲ್ಲ. ಅಂದರೆ ಅವರು ಚಾಮುಂಡಿ ಬೆಟ್ಟ ಯಾರ್ದು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತದೆ ಸರ್, ಹಿಂದೂಗಳದ? ಚಾಮುಂಡಿ ಬೆಟ್ಟ ದೇವ್ರದ್ದು. ಇನ್ನೊಂದು ಕಡೆ ಧರ್ಮಸ್ಥಳ